ಸ್ನೇಹಿತರೆ ಇವರೇ ನಮ್ಮ ಶಿವಮೂರ್ತಿ ಮೇಡಮ್ ಅವರು. ಮೇಡಮ್ ಯಾವಾಗ ತೆಗೆಸಿದ ಫೋಟೋ? ನಿಷ್ಕರ್ಷದಲ್ಲಿ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ಇಡ್ಸಿದ್ದು. ಓ, ನಿಷ್ಕರ್ಷ ಟೈಮ್. ಸ್ವಂತ ಮನೇನೆ. ನಮ್ಮ ತಂದೆ HMT ಫ್ಯಾಕ್ಟ್ರಿಲಿ ಇದ್ರು. ನಮ್ಮ ತಾಯಿನ ಕೇರಳದಿಂದ ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದ್ರು. ನಮ್ಮ ಹಸ್ಬೆಂಡ್ ಉದಯರಾಜ್ ಅಂತ, ಅವ್ರ ಜೊತೆಲಿ ನಾನು 8 ವರ್ಷ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ಇದಕ್ಕಿದ್ದಂಗೆ ಅವರು ತೀರ್ಕೊಂಡ್ಬಿಟ್ರು ಸರ್. ಸ್ನೇಹಿತರೆ, ರಾಜ ವೀರ ಮದಕರಿ ನಾಯಕರಿಗೆ ಒಂದು ನಮಸ್ಕಾರ ಹಾಕಿ ದಯವಿಟ್ಟು ಚಿತ್ರದುರ್ಗದ ಹೆಮ್ಮೆಯ ಅರಸರು, ಚಿತ್ರದುರ್ಗವನ್ನು ಆಳಿದಂತಹ ಹೆಮ್ಮೆಯ ನಮ್ಮ ನಾಯಕರಿಗೆ ನಮಸ್ಕಾರ ಆಗ್ತಾ ಬನ್ನಿ. ಸ್ನೇಹಿತರೆ, ನಾವು ಇರೋವಂಥದ್ದು ಜಾಲಹಳ್ಳಿ ವಿಲೇಜ್. ಇದು ನಮ್ಮ ಜಾಲಹಳ್ಳಿ ವಿಲೇಜು, BL ಫ್ಯಾಕ್ಟ್ರಿ, ಮತ್ತಿಕೆರೆ ಈ ಬಡಾವಣೆ ಸ್ನೇಹಿತರೆ. ಇದು ಈ ಕಡೆ ಸ್ನೇಹಿತರೆ, ಇಲ್ಲಿ ಶಿವಮೂರ್ತಿ ಅಂತ ಹೇಳಿ ಒಬ್ಬರು ಒಳ್ಳೆ ಕಲಾವಿದರಿದ್ದಾರೆ ಸ್ನೇಹಿತರೆ. ಅವರು ಸಿನಿಮಾ, ನಾಟಕ, ಡಬ್ಬಿಂಗ್ ಈ ಎಲ್ಲ ಪ್ರಕಾರದ ಕಲಾವಿದವರು ಸಿನಿಮಾದಲ್ಲಿ ನಟಿಸ್ತಾರೆ. ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರ ನಿಷ್ಕರ್ಷ, ಬೆಳದಿಂಗಳ ಬಾಲೆ ಈ ಎಲ್ಲ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಏನು ನಿಮ್ಮ ಹೆಸರು? ಅನೇಕ ಬೇರೆ ಬೇರೆ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಜೊತೆಗೆ ರಂಗಭೂಮಿಯ ಒಳ್ಳೆ ಕಲಾವಿದ ನಮ್ಮ ಶಿವಮೂರ್ತಿ ಅವರು. ಅನೇಕ ಸಿನಿಮಾಗಳಿಗೆ ಅವರು ಡಬ್ಬಿಂಗ್ ಅಂದರೆ ಕಂಠದಾನ ಮಾಡಿದ್ದಾರೆ. ಅವ್ರನ್ನ ನಾವು ನೋಡೋಣ, ಮಾತಾಡ್ಸೋಣ, ಅವ್ರ ಬದುಕನ್ನ ತಿಳ್ಕೊಳ್ಳೋಣ. ಅವ್ರ ಮನೆ ಇಲ್ಲಿದೆ ಸ್ನೇಹಿತರೆ, ಜಾಲಹಳ್ಳಿ ವಿಲೇಜಲ್ಲಿ. ಇಲ್ಲಿ ಹೋಗೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ನಾನು ಪರಂ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ಲೊಕೇಶನ್ ಬರೀ 60 ಮೀಟರ್ಲಿದೆ. ಜಾಲಹಳ್ಳಿ ಇದೆಯಲ್ಲ, 7 ಊರು ಸೇರಿಸಿದ ಹಳ್ಳಿ ಅಂತೆ. ಈಗ ನೋಡಿ, ಇದು ಪೂರ್ತಿ ಸಿಟಿ. ಇದು ಅದಕ್ಕೆ ಇದು ಜಾಲಹಳ್ಳಿ ವಿಲೇಜ್. ಇದು ಈಗ ಮುಂಚೆ ಕೃಷಿ ಭೂಮಿ, ಕೃಷಿ ಚಟುವಟಿಕೆ ಎಲ್ಲ ನಡೀತಾ ಇದ್ದಂಥ ರೈತಗಳಿದ್ದಂಥ ಜಾಗ ಇವೆಲ್ಲ. ಸ್ನೇಹಿತರೆ, ಇವರೇ ನಮ್ಮ ಶಿವಮೂರ್ತಿ ಮೇಡಮ್ ಅವರು. ಮೇಡಮ್ ನಮಸ್ತೆ. ಮೇಡಮ್, ನಿಮ್ಮ ಮನೆಗೆ ಬರ್ಬೋದಾ? ಬನ್ನಿ ಸರ್, ಖಂಡಿತ ಬನ್ನಿ ಸರ್. ಸ್ವಾಗತ ಎಲ್ರಿಗೂ. ಸ್ನೇಹಿತರೆ, ಶಿವಮೂರ್ತಿ ಮೇಡಮ್ ಅವ್ರ ಮನೆ ಹೋಮ್ ಟೂರ್ ನೋಡೋಕೆ ಮುಂಚೆ ನೋಡಿ ಎಂಥ ಅಪರೂಪದ ವಿಶೇಷವಾದ ಫೋಟೋ ಸ್ನೇಹಿತರೆ. ಅದು ಮೇಡಮ್ ಯಾವಾಗ ತೆಗೆಸಿದ ಫೋಟೋ? ಅದು ತುಂಬ ವರ್ಷ ಆಯ್ತು. ಇದು ಒಂದು 30 years. ನಿಷ್ಕರ್ಷದಲ್ಲಿ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ಇಡ್ಸಿದ್ದು. ಓ, ನಿಷ್ಕರ್ಷ ಟೈಮ್. ಓಕೆ ಓಕೆ. ಒಳ್ಳೆ ಲೈಟಿಂಗು. ಅವ್ರ್ಯಾರು ಪ್ರೊಫೆಷ್ನಲ್ ಅವರೇ ಲೈಟಿಂಗ್ ಎಲ್ಲ ಮಾಡಿದ್ದು. ಪ್ರೊಫೆಷ್ನಲ್ ಫೋಟೋಗ್ರಾಫರೇ ಲೈಟಿಂಗ್ ಮಾಡಿದ್ದು. ನಮ್ಮ ಹಸ್ಬೆಂಡು ಫೋಟೋ ತೆಗೆದಿದ್ದು. ಓಕೆ. ಮನೇಲೆ, ಹಳೆ ಮನೇಲಿ. ಆ ಫೋಟೋ ಮೇಡಮ್ ಅದು ಕೂಡ ಅಪರೂಪ. ಅದು ನನ್ನ ಮಗಳು, ನಾನು ಪ್ರೆಗ್ನೆಂಟ್ ಅವಾಗ. ಇದು ದೂರದರ್ಶನಲ್ಲಿ ಒಂದು ನಾಟಕ ಮಾಡಿದ್ದೆ, ಸೂರ್ಯ ವಿವಾಹ ಅಂತ. ನಾಟಕ ಮಾಡೋ ಟೈಮಲ್ಲಿ ತೆಗ್ದಿದ್ದು. ತುಂಬ ಚೆನ್ನಾಗಿದೆ. ಯಾವ ಪಾತ್ರ ಅದು? ಅದು ಸೂರ್ಯನ ಹೆಂಡತಿ ಕ್ಯಾರೆಕ್ಟರ್. ಸೂರ್ಯದೇವ. ಸೂರ್ಯದೇವನ ಹೆಂಡತಿ ಕ್ಯಾರೆಕ್ಟರ್ ಅದು. ಇದು ನಮ್ಮ ಮನೆ ಸರ್. ಇಲ್ಲಿ 18 years ಇಂದ. ಓಕೆ. ಸ್ವಂತ ಮನೇನೆ. ಫಸ್ಟ್ ಇಲ್ಲೇ ಜಾಲಹಳ್ಳಿಲೇ ನಾನು HMT ಕಾಲೋನಿಲಿ ನಾನು ಅಂದರೆ ಅಲ್ಲಿ ನಮ್ಮ ತಂದೆ HMT ಫ್ಯಾಕ್ಟ್ರಿಲಿ ಇದ್ರು. ನಮ್ಮ ತಾಯಿನ ಕೇರಳದಿಂದ ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದ್ರು. ಆಮೇಲೆ ನಾನು ಹುಟ್ಟಿದ್ದು ಕೇರಳದಲ್ಲಿ, ಆದರೆ ನನ್ನ ಚಿಕ್ಕ ಹುಡುಗಿಯಿಂದ HMTಲೇ ಇದ್ದಿದ್ದು. ನಮ್ಮ ತಂದೆ ತೀರೋಗೋವರೆಗೂ ಅಲ್ಲೇ ಇದ್ದಿದ್ದು. ಆಮೇಲೆ ನಾವು ಇಲ್ಲಿ ಜಾಲಹಳ್ಳಿ ವಿಲೇಜಲ್ಲೇ ಇಲ್ಲೇ ಅಕ್ಕಪಕ್ಕ ಮನೆಗಳಲ್ಲಿ ಬಾಡಿಗೆಗಿದ್ವಿ. ಈಗಿದು ಸ್ವಂತ ಮನೆ ಕಟ್ಟಿ 18 years ಆಯ್ತು. ಅಲ್ಲಿಂದ ನಾವು ಇಲ್ಲಿ ಸ್ವಂತ ಮನೆ ಕಟ್ಕೊಂಡು, ಇದು ಅರ್ಧ ಸೈಟೇ, ಆದರೆ ನಾವು ಇಲ್ಲಿ ಡೂಪ್ಲೆಕ್ಸ್ ಕಟ್ಕೊಂಡು ಇಲ್ಲಿ ಆರ್ಕೆಸ್ಟ್ರಾ ಇನ್ಸ್ಟ್ರೂಮೆಂಟ್ಸ್ ಇದೆ. ಇಲ್ಲಿ ಒಂದು ಚಿಕ್ಕದಾಗ ಒಂದು ಡಬ್ಬಿಂಗ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಚೆನ್ನೈ ಅವರೇ ಹಾಕೊಟ್ಟಿದ್ದು. ಕೊರೋನಾ ಟೈಮಲ್ಲಿ ನಮಗೆ, ನಾನು ನನ್ನ ಮಗಳು ಸುದರ್ಶನ್ ಗೊತ್ತಲ್ಲ, ನಮ್ಮ ಕರ್ನಾಟಕದ ಡಬ್ಬಿಂಗ್ ಆರ್ಟಿಸ್ಟು. ಅವರು ನನ್ನ ಗುರು. ಆ್ಯಕ್ಚುಲಿ ಫಸ್ಟ್ ಮೂವಿ ನಾನು ಡಬ್ಬಿಂಗ್ ಮಾಡಿದ್ದು ಎದ್ದೇಳು ಮಂಜುನಾಥ. ಅದರಲ್ಲಿ ಒಂದು ಜಗ್ಗೇಶ್ವರು ವಾಮಿಟ್ ಮಾಡ್ಕೊಂಡು ಒಂದು ಹಾಸ್ಪಿಟ್ಲ್ಗೆ ಹೋದಾಗ ಒಂದು ಮಲಯಾಳಿ ನರ್ಸ್ ಮಾತಾಡ್ತಾರಲ್ಲ, ಅದು ಅವರು ಮಲಯಾಳಿ ಆರ್ಟಿಸ್ಟ್ ಹುಡುಕ್ತಾ ಇದ್ದೆ. ಶಿಬಾ, ನೀನು ಬಂದಿಯಲ್ಲ, ಸರಿ ನಾಳೆನೇ ಅಬ್ಬಯ್ಯನೋಡು ಸ್ಟುಡಿಯೋಗೆ ಬಂದುಬಿಡು, ನಿನ್ನ ಕಲೆ ಮಾಡಿಸ್ತೀನಿ ಅಂತಂದರು. ಆಮೇಲೆ ಅದು ಮಾಡಿದ ತಕ್ಷಣ ಒಂದೊಂದೇ ಟೇಕಲ್ಲೇ ಓಕೆ ಮಾಡಿಬಿಟ್ಟೆ. ಅವರು ನೀನೊಂದು ದಿನ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀಯಾ ಅಂತ ನನಗೆ ಹೇಳಿದ್ರು. ಇವತ್ತು ಬ್ಯುಸಿ ಆರ್ಟಿಸ್ಟ್ ಆಗಿದ್ದೀನಿ ಅದಕ್ಕೆಲ್ಲ ಕಾರಣ ಸುದರ್ಶನ್ ಅವರೇ. ಎಷ್ಟು ಸಿನಿಮಾ ಡಬ್ಬಿಂಗು? 1500 ದಾಟಿದ್ದೀನಿ ಸರ್. 1,500 ಸಿನಿಮಾ ಡಬ್ ಮಾಡಿದ್ದೀರಾ? ಹೌದು. ಉಪೇಂದ್ರ ಅವ್ರದ್ದು ಕಲ್ಪನಾ ಪಿಕ್ಚರು, ಅದರಲ್ಲಿ ಮಂಗಳಮುಖಿಗೆ ನಾನೇ ಕೊಟ್ಟಿರೋದು. ಡಾಕ್ಟರ್ ಆಗ್ತಾಳಲ್ಲ ಗೊತ್ತಾ, ಅವ್ರಿಗೆ. ಸಾಯಿ ಕುಮಾರ್ ಅವರು ಮಗಳ ಕ್ಯಾರೆಕ್ಟ್ರು, ಅವ್ರು ನಾನೇ ಕೊಟ್ಟಿರೋದು. ಚಾಲೆಂಜಿಂಗ್ ಪಾತ್ರಗಳು ಬಂದಾಗ ಅದಕ್ಕೆ ನೀವು ವಾಯ್ಸ್ ಕೊಡ್ತೀವಿ? ಕೊಡ್ತೀನಿ ನಾನು. ಎಲ್ಲ 2 ವರ್ಷ ಪಾಪು ವಾಯ್ಸಿಂದ 100 years ಅಜ್ಜಿ ವಾಯ್ಸ್ವರೆಗೂ ಕೊಡ್ತೀನಿ. ಎಲ್ಲ ಥರ ವಾಯ್ಸ್ ಚೇಂಜ್ ಮಾಡ್ತೀನಿ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ಇಲ್ಲಿವರೆಗೂ ಡಬ್ಬಿಂಗ್ 14 languages ಮಾಡಿದ್ದೀನಿ. 14 ಭಾಷೆಯಲ್ಲಿ ಎಷ್ಟು ಭಾಷೆ ಬರುತ್ತೆ ತಮಗೆ?
ನಂಗೆ ಬರೋದು ಕನ್ನಡ ಒಂದೇ ಕರೆಕ್ಟಾಗಿ ಬರೋದು. ಮಿಕ್ಕಿದ್ದೆಲ್ಲ ಹೇಗೆ ಅಂದರೆ ಆ ಡೈರೆಕ್ಟ್ರ್ ಇರ್ತಾರಲ್ಲ, ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಗೊತ್ತಿರೋರು ಇರ್ತಾರಲ್ಲ, ಅವರು ನನಗೆ ಹೇಳ್ತಾರೆ ಡೈಲಾಗ್ ಈ ಥರ ಹೇಳ್ತಾರೆ. ಅದೇನೋ ದೇವ್ರು ನನಗದು ಗ್ರಾಸ್ಪಿಂಗ್ ಪವರ್ ಒಂದು ಕೊಟ್ಟಿದ್ದಾರೆ, ಅವ್ರು ಹೇಳಿದ ತಕ್ಷಣ ಹಂಗೆ ಕ್ಯಾಚ್ ಮಾಡ್ಕೊಂಡು ಗಿಣಿ ಥರ ಒಪ್ಪಿಸ್ಬಿಡ್ತೀನಿ. ಮತ್ತೆ ನೋಡಿ, ಕಂಠದಾನ ಅಥವಾ ಡಬ್ಬಿಂಗ್ ಅನ್ನೋದೇ ನಿಜವಾದ ಒಂದು ಪಾತ್ರಕ್ಕೆ ಜೀವ ಕೊಡುವಂತ ಒಂದು ಕೆಲಸ. ಹೌದೌದು, ಅದು ರಿಯಲಿ ಅದೊಂಥರ ಟಫೇ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡಿಬಿಡ್ಬೋದು. ಎಷ್ಟೊಂದು ಜನ ಸರ್ ನನ್ನ ಫ್ರೆಂಡ್ಸು ಆ್ಯಕ್ಟಿಂಗ್ ಮಾಡಿ ಬಂದು ನನಗೆ ಹೇಳ್ತಾರೆ, ಡಬ್ಬಿಂಗ್ ಕೊಟ್ಬಿಡಿ, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ಕಷ್ಟ ಆಗುತ್ತೆ ಡಬ್ಬಿಂಗ್ ಅಂತ ಹೇಳಿ. ಆ ಥರ ಎಷ್ಟೊಂದು ಮೂವೀಸ್ ಕೊಟ್ಟಿದ್ದೀನಿ ನಾನು. ಅನ್ನಪೂರ್ಣ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಅಷ್ಟೇ ಡಬ್ಬಿಂಗ್ ಒಳ್ಳೆ ಕ್ಯಾರೆಕ್ಟ್ರು ಮಾಡಿಬಿಟ್ಟು ಬಂದಿರ್ತಾರೆ. ಆಮೇಲೆ ಅದಕ್ಕೆ ಜೀವ ತುಂಬಕ್ಕೆ ಅವ್ರಿಗೆ ಅಷ್ಟೊಂದು ಅದು ಬರ್ತಾ ಇರಲಿಲ್ಲ. ಡೈರೆಕ್ಟ್ರ್ ಹೇಳಿದ್ರು, ಇಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳೇ ಮಾಡಿಸ್ಬೇಕು, ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ಅವಳು ತಕ್ಷಣ ನಾನು ನೆನಪಾದ್ಲು. ನಾನು ನೆನಪಾಗಿದ್ದ ತಕ್ಷಣ, ಇಲ್ಲ ಸರ್ ನನ್ನ ಫ್ರೆಂಡೇ ಇದ್ದಾರೆ ಶೀಬಾ ಅಂತ, ಅವ್ರು ಕೊಡ್ತಾರೆ, ಅವ್ರು ಪ್ರೊಫೆಷ್ನಲ್ ಡಬ್ಬಿಂಗ್ ಆರ್ಟಿಸ್ಟು ಅಂತೇಳಿ ನಾನು ಹೋಗಿ ಕೊಟ್ಟಿದ್ದೀನಿ. ಆ ಥರ ತುಂಬ ಜನಕ್ಕೆ ನಾನು ಕೊಟ್ಟಿದ್ದೀನಿ ಸರ್. ಮತ್ತು ನಿಮ್ಮ ಕನ್ನಡ ಭಾಷೆ ಬಹಳ ಚೆನ್ನಾಗಿದೆ. ಅದು ಯಾಕಂದರೆ ನೀವು ನಿಮ್ಮ ತಾಯಿ ಮಲಯಾಳಂ ಅಂದರೆ, ನಮ್ಮ ಅಮ್ಮನೂ ಮಲಯಾಳಿ, ನಮ್ಮ ಅಪ್ಪನೂ ಮಲಯಾಳಿ. ಅದೇನು ಅಂದರೆ, ನಾನು ಸಣ್ಣ ಹುಡುಗಿಂದ ಅಕ್ಕಪಕ್ಕ ಎಲ್ಲ ನಮಗೆ ಯಾರು ಮಲಯಾಳೀಸ್ ಅಂತ ಯಾರೂ ಇರಲಿಲ್ಲ, ಎಲ್ಲ ಕನ್ನಡದವ್ರ ಜೊತೆನೇ ನಾನು ಬೆಳೆದಿದ್ದು. ಈ ಸುತ್ತಮುತ್ತ ಎಲ್ಲ ಎಲ್ಲ HMT ಕಾಲೋನಿಲೆಲ್ಲ ಅಕ್ಕಪಕ್ಕ ಎಲ್ಲ ಕನ್ನಡದವರೇ. ಮತ್ತು ನನ್ನ ಕನ್ನಡ ಭಾಷೆ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಲ್ಯಾಂಗ್ವೇಜ್. ಇನ್ನೊಂದೇನೆಂದರೆ, ನಾನು ಕನ್ನಡದವರಿಂದನೇ ನನ್ನ ಜೀವನ ನಡೆಸ್ತಾ ಇರೋದು. ಏಕೆಂದರೆ ನಾನು ಆರ್ಕೆಸ್ಟ್ರಾ ಸಿಂಗರು. ಆರ್ಕೆಸ್ಟ್ರಾ ನಮ್ಮದೇ ಸ್ವಂತ ಆರ್ಕೆಸ್ಟ್ರಾ ಟ್ರೂಪ್ ಇದೆ. ಮದನ್ ಮಲ್ಲು, ಆದರ್ಶ ಮೆಲೋಡೀಸು, ಬ್ಲೂ ಸ್ಟಾರ್ ಫಸ್ಟ್ ಕಾಲಿಟ್ಟಿದ್ದು ನಾನು. ಅನುಪಮ ಮೆಲೋಡೀಸು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಕೆಸ್ಟ್ರಾದಲ್ಲೂ ಹಾಡಿದ್ದೀನಿ ನಾನು. ಆಮೇಲೆ ನಾನು ಸ್ವಂತ ಮಾಡಿ 26 ಇಯರ್ಸ್ ಆಯಿತು. 26 ವರ್ಷ ಆರ್ಕೆಸ್ಟ್ರಾ ಮಾಡಿ. ಶೀಬಾ ಮೆಲೋಡೀಸ್ ಅಂತ ಆರ್ಕೆಸ್ಟ್ರಾ ಇದೆ. ಅದಕ್ಕೆ ಬೆಂಗಳೂರು ಫುಲ್ ಸುತ್ತಿದ್ದೀನಿ ಸರ್. ಗಲ್ಲಿ ಗಲ್ಲಿಲೂ ಗಣೇಶಗೆ ರಾಜ್ಯೋತ್ಸವ ಆರ್ಕೆಸ್ಟ್ರಾ ಮಾಡಿದ್ದೀನಿ ನಾನು. ವೆರಿ ಗುಡ್. ಆವಾಗ ನಾನು ಆರ್ಕೆಸ್ಟ್ರಾಯಿಂದನೇ ಜೀವನ ಮಾಡ್ತಾಯಿದ್ದೀವಿ, ಡ್ರಾಮಾಯಿಂದನೇ ಜೀವನ ಮಾಡ್ತಾಯಿದ್ದು. ಅದೆಲ್ಲ ನನಗೆ ಕೊಟ್ಟಿರೋದು ಕನ್ನಡದವರೇ. ನನಗೆ ಕೇರಳದವರಾಗಲಿ ಬೇರೆ ಯಾರೂ ನನಗೆ ಏನೂ ಸಪೋರ್ಟ್ ಮಾಡಿಲ್ಲ. ಕೇರಳದಲ್ಲಿ ನಾನು ಯಾವುದೂ ಸಿನಿಮಾನೂ ಮಾಡಿಲ್ಲ, ಮಲಯಾಳಂ ಯಾವುದೂ ಸಿನಿಮಾ ಮಾಡಿಲ್ಲ. ನಾನು ಮಲಯಾಳಂ ಡ್ರಾಮಾಗಳು ಮಾಡಿದ್ದೀನಿ, BL ಅಲ್ಲಿ, HAL, ITI ಅಲ್ಲೆಲ್ಲ ಮಾಡಿದ್ದೀನಿ. ಬಟ್ ಮಲಯಾಳಂ ಭಾಷೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ, ಓದಕ್ಕೆ ಬರೆಯೋಕ್ಕೆ ಬರಲ್ಲ. ಓಕೆ. ಮಲಯಾಳಂ ಡ್ರಾಮಾನೂ ಮಾಡ್ತೀನಿ, ತಮಿಳ್ ಡ್ರಾಮಾನೂ ಮಾಡ್ತೀನಿ, ತೆಲುಗುನೂ ಮಾಡ್ತೀನಿ. ಅದೆಲ್ಲ ಕನ್ನಡದಲ್ಲಿ ಬರ್ಕೊಂಡು ಬೈ ಹಾರ್ಟ್ ಮಾಡೋದು. ಓಹೋ, ವೆರಿ ನೈಸ್. ಅದನ್ನು ತುಂಬ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಆಕ್ಟ್ರೆಸ್ ತುಂಬ ಸಿಕ್ಕಿದೆ ನನಗೆ. ಎಷ್ಟು ನಾಟಕ ಮಾಡಿದ್ರಿ? 3000 ದಾಟಿದ್ದೀನಿ. 3000 ಶೋ? 3000 ಬೇರೆ ಬೇರೆ ನಾಟಕಗಳು. ಅದು ಇದು ಶೋಸ್ ಎಲ್ಲ ಆದರೆ ನಿಯರ್ಲಿ 3500 ಆಗಿದೆ. ಏಕೆಂದರೆ ಜೋಕುಮಾರಸ್ವಾಮಿ 100 ಶೋಸ್ ಆಗಿದೆ, ಸಂಧ್ಯಾ ಬಾಳ್ಯ 80 ಶೋಸ್ ಆಗಿದೆ, ಕೃಷ್ಣ ಸಂಧಾನ 60 ಶೋಸ್ ಆಗಿದೆ, ಬೆಳ್ಳಕ್ಕಿ ಹಿಂಡು ಬೆದರೆವು 200 ಶೋಸ್ ಆಗಿದೆ. ಅದೆಲ್ಲ ಸೇರಿದ್ರೆ ಇನ್ನೂ 500 ಎಕ್ಸ್ಟ್ರಾ ಆಗುತ್ತೆ. ನಾನು ಡಿಫ್ರೆಂಟ್ ಡ್ರಾಮಾಸು. ನಮ್ಗೆ ಇನ್ನೊಂದು ಏನಂದರೆ, ನಾನು ಜಾಸ್ತಿ ಕಾಂಪಿಟೇಷನ್ ಡ್ರಾಮಾಸೇ ಮಾಡಿರೋದು. ನಿಮ್ಗೆ ಗೊತ್ತಿರಬೇಕು, ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಅಂತ ನಡೆಸಿದ್ರು. ಹೌದು, ಬೆಮ್ಮೆಲ್, BHEL, ITC, ITI, ಮೈಕೋ, HMT, BL, ಬೆಮ್ಮೆಲ್, ಕೋಲಾರು, ಆಮೇಲೆ HMT ವಾಚ್ ಫ್ಯಾಕ್ಟ್ರಿ, ಬೆಂಗಳೂರು, ಆಮೇಲೆ ತುಮಕೂರು, ಎಲ್ಲ ಕಡೆ ಕಾಂಪಿಟೇಷನ್. ಅಂದರೆ ಶೀಬಾ ಅಂದರೆ ಕಾಂಪಿಟೇಷನ್ ಅಂತಲೇ ನನಗೆ ಹೆಸರಿಟ್ಟಿದ್ದು. ಯಾಕೆಂದರೆ ಎಲ್ಲ ಕಾಂಪಿಟೇಷನಲ್ಲೂ 10 ಡ್ರಾಮಾ ಇದೆ, 9 ಡ್ರಾಮಾ 8 ಡ್ರಾಮಾ ನಾನೇ ಇರ್ತಿದ್ದೆ. ಹೌದು, ನಾನು ಆ ಥರ ಎಲ್ಲಿ ಕಾಂಪಿಟೇಷನ್ 10 ಡ್ರಾಮಾ, ಕೆಲವು ಕಡೆ ಇನ್ನೂ ತುಂಬ ಡ್ರಾಮಾಸ್ ಇರ್ತಾಯಿತ್ತು. ಆವಾಗ ಬೆಸ್ಟ್ ಆಕ್ಟ್ರೆಸ್ ಅಂತೂ ನಾನು ಗ್ಯಾರಂಟಿ ತೊಗೊಂಬರ್ತಿದ್ದೆ ಸರ್. ನಿಮಗೆ ಕಟ್ಟಿಟ್ಟ ಬುತ್ತಿ ಅದು. ಸಿನಿಮಾ, ನಾಟಕ, ಡಬ್ಬಿಂಗ್, ಆರ್ಕೆಸ್ಟ್ರಾ, 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಸ್ಪೋರ್ಟ್ಸಲ್ಲೂ ಇದ್ದೆ, ನಾನು ಸ್ಟೇಟ್ ಅಥ್ಲೇಟ್ ಸ್ಪೋರ್ಟ್ಸಲ್ಲಿ. ಎಷ್ಟು ವರ್ಷ ಆಯಿತು ನೀವು ಕಲೆ ಅಥವಾ ಈ ಆರ್ಟ್ ಫೀಲ್ಡಿಗೆ ಬಂದು? 45 ಇಯರ್ಸ್ ಆಯಿತು. ಆರ್ಟ್ ಫೀಲ್ಡಿಗೆ ಬಂದೆ 45? ನಾನು ಇಷ್ಟು ಚಿಕ್ಕ ಹುಡುಗಿಯಿಂದ, ನಾನು 6ನೇ ಕ್ಲಾಸ್ ಹುಡುಗಿಯಿಂದ ಬಂದಿರೋದು ಸರ್. ನಿಮ್ಮ ಹಣ ಐಶ್ವರ್ಯ ಏನು ಬೇಡ ಬುದ್ಧಿ, ನನ್ನ ಕೊರಳಿಗೊಂದು ತಾಳಿ ಕಟ್ಬಿಡಿ. ಫಸ್ಟು ಸಿನಿಮಾ ನಂದು ರಾಜಸಿಂಹ ಸರ್, ಶಂಕರ್ ನಾಗ್ ಅವ್ರದ್ದು, ಜೋಸೆಮನ್ ಡೈರೆಕ್ಟ್ರು. ರಾಜಸಿಂಹ. ಅದರಲ್ಲಿ ಇವರು ತೂಗುದೀಪ ಶ್ರೀನಿವಾಸ್ ಜೋಡಿ. ಅದಾದಮೇಲೆ ನಿಷ್ಕರ್ಷ, ಬೆಳದಿಂಗಳ ಬಾಲೆ, NT ಜಯರಾಮ್ ರೆಡ್ಡಿ ಅವ್ರದ್ದು ಮಿಲ್ಟ್ರಿ ಮಾವ. ಮಿಲ್ಟ್ರಿ ಮಾವನಲ್ಲಿ ಸೆಕೆಂಡ್ ಹೀರೋಯಿನು, ಬ್ಯಾಂಕ್ ಜನಾರ್ದನ್ ಮೊಮ್ಮಗಳು ಅದರಲ್ಲಿ. ಆಮೇಲೆ ಧನ್ಯ ಅಂತ ಒಂದು ಮೂವಿ ಮಾಡಿದ್ದೆ, ಅವ್ರದ್ದು ಅದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ. MS ಕಾರಂತರು ಗೊತ್ತಲ್ಲ, ಅವ್ರ ತಂಗಿ ಕ್ಯಾರೆಕ್ಟ್ರು. ನಿಷ್ಕರ್ಷ, ಬೆಳದಿಂಗಳ ಬಾಲೆ, ಸುನೀಲ್ ಕುಮಾರ್ ದೇಸಾಯಿ ನಮ್ಮ ಹಸ್ಬೆಂಡ್ ಕ್ಲಾಸ್ಮೇಟ್ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಹಾಗಾಗಿ ನನಗೆ ಅದೆರಡು ಸಿನಿಮಾ. ಎಷ್ಟು ಸಿನಿಮಾ ಆಯ್ತು ಆ್ಯಕ್ಟಿಂಗ್?
ಸಿನಿಮಾಗಳು ಏನಾಯಿತು ಗೊತ್ತಾ ಸರ್, ನಾನು ಒಂದು 10 ಸಿನಿಮಾ ಮಾಡಿದೆ. ನಮ್ಮ ಹಸ್ಬೆಂಡ್ ಉದಯರಾಜ್ ಅಂತ, ಅವ್ರ ಜೊತೆಯಲ್ಲಿ ನಾನು 8 ವರ್ಷ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಿದ್ದು. ಇದಕ್ಕಿದ್ದಂಗೆ ಅವರು ತೀರ್ಕೊಂಡ್ಬಿಟ್ರು ಸರ್. ಅಂದರೆ ಅವ್ರಿಗೆ ಏನೂ ಕಾಯಿಲೆ ಏನೂ ಇರಲಿಲ್ಲ. ನಿದ್ದೆ ಮಾಡುವಾಗ ಬೆಳಿಗ್ಗೆ ಅವ್ರು ಇರಲಿಲ್ಲ ಸರ್. ಹಾರ್ಟ್ ಅಟ್ಯಾಕ್ ಆಯಿತು, ಸೈಲೆಂಟ್ ಹಾರ್ಟ್ ಅಟ್ಯಾಕು. ಅವರು ಇಲ್ಲಿ ಜಾಲಹಳ್ಳಿಯವರೇ ಸರ್. ನಾನು 8 ವರ್ಷ ಅವ್ರನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು. 6.5 years 7 years ಇರಲಿಲ್ಲ ಸರ್ ಅವ್ರ ಜೊತೆಲಿ. ಆಮೇಲೆ ನನಗೆ ಫೀಲ್ಡಲ್ಲಿ ಯಾರೂ ಗೊತ್ತಿಲ್ಲ ಸರ್. ನನಗೆ ಸುನೀಲ್ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ನನಗೆ 94 ಸರ್. 30 ವರ್ಷ ಆಯಿತು. 30 ವರ್ಷ ಆಯಿತು. ನಾನು ಇನ್ನೂ ಸೆಕೆಂಡ್ BCom ಓದುವಾಗಲೇ ನನಗೆ ಮ್ಯಾರೇಜ್ ಆಯಿತು ಸರ್. ಹೇಳು, ನನ್ನ ಮಗಳು. ನಮಸ್ಕಾರ. ಏನು ಹೆಸರು? ಪ್ರತೀಕ್ಷಾ. ಒಬ್ಬರೇ ಮಗಳು? ಒಬ್ಬಳೇ ಮಗಳು ಸರ್. ಒಂದು ತಿಂಗಳಲ್ಲ 1 hour ಹುಟ್ಟಿದ ತಕ್ಷಣ ಸುಮತಿ ನರ್ಸಿಂಗ್ ಹೋಮಲ್ಲಿ 1 ತಿಂಗಳು ಪಾಪುನಲ್ಲೇ ಅವಳು ಅಲ್ಲೇ ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ಲು ಅವಳು. ಆವಾಗ ಭಾಗ್ಯಶ್ರೀ ಅಂತ ನಮ್ಮ ಜೊತೆ ಡ್ರಾಮಾ ಮಾಡೋದು. ಅವಳಂದ್ರು, ಶೀಬನ್ ಮಗಳೇ ಇದ್ದಾಳೆ, ನಮಗೆ ಮಗುನ ಹುಡುಕ್ತಾ ಇದ್ವಲ್ಲ, ಶೀಬನ್ ಮಗಳೇ ಇದ್ದಾಳೆ ಅಂದ್ಬಿಟ್ಟು, ಆರ್ಟಿಸ್ಟ್ ಮಗಳು ಅಂದ್ಬಿಟ್ಟು ಅವಳನ್ನ ಎತ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ರು. 1 ತಿಂಗಳು 1 hour ಬೇಬಿ ಅವಳು. ಹುಟ್ಟಿದ ತಕ್ಷಣ ಆ್ಯಕ್ಟ್ ಮಾಡ್ತವ್ರೆ ಪ್ರತೀಕ್ಷಾ. ನಿಮ್ಮ ಯಜಮಾನರು ತೀರ್ಕೊಂಡಾಗ ಎಷ್ಟು ಏಜ್ ಮಗುಗೆ? ಇವಳು ನನಗೆ ಸೆಕೆಂಡ್ ಮ್ಯಾರೇಜ್ ಆಯಿತು ಸರ್. ಆಮೇಲೆ ಅವ್ರು ತೀರ್ಕೊಂಡ್ಮೇಲೆ ನನಗಂತ ಈ ಕಲೆನ ಎನ್ಕರೇಜ್ ಮಾಡೋ ಗಂಡ ಬೇಕು ಅಂತ ನಾನು ಕಾಯ್ಕೊಂಡಿದ್ದು. ಆಮೇಲೆ ಮೂರ್ತಿ ಅಂತ BL ಎಂಪ್ಲಾಯಿ ಸರ್, ಅವ್ರನ್ನ ಮದುವೆ ಮಾಡಿಕೊಂಡೆ. ಮೂರ್ತಿಯವರಿದ್ದಾರೆ ಈಗ? ಮೂರ್ತಿಯವರಿದ್ದಾರೆ. ಅವ್ರು ಇಲ್ಲೇ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿತ್ತು ಸರ್. ಆದರೂ ನನಗೆ ಕಲೆ ಎನ್ಕರೇಜ್ ಮಾಡೋರು. ಕಲೆಗೋಸ್ಕರ ನಾನು ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀನಿ ಸರ್. ನನಗೆ ಕಲೆ ಎನ್ಕರೇಜ್ ಮಾಡೋರೇ ಬೇಕು ಅಂತೇಳಿ ಅವ್ರ ಮದುವೆ ಆಗಿದ್ದರೂ ಪರವಾಗಿಲ್ಲ ಅಂದ್ಕೊಂಡು ಅವ್ರನ್ನೇ ಮದುವೆ ಮಾಡಿಕೊಂಡೆ. ಅವ್ರು ಆರ್ಟಿಸ್ಟ್ ಇದ್ದಾರಾ? ಹಾಂ, ಅವರು ಆರ್ಟಿಸ್ಟೇ ಸರ್. BL ಎಂಪ್ಲಾಯಿ ಅವರು. ಅವ್ರೂ ಆರ್ಟಿಸ್ಟು. ಡ್ರಾಮಾ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಸಿಂಗಿಂಗ್ ಹಾಡು ಹಾಡ್ತಾರೆ. ನಮ್ಮ ಆರ್ಕೆಸ್ಟ್ರಾ ಎಲ್ಲ ಮಾಡಿಕೊಟ್ಟಿದ್ದೆ ನನಗೆ ಅವರು. ಮೂರ್ತಿ ಸರ್. ಅವ್ರು ನನಗೆ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದನೇ ನಾನು ಇಲ್ಲಿವರೆಗೂ ಬರೋಕ್ಕಾಗಿದ್ದು. ನಮ್ಮ ಫಸ್ಟ್ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡ್ತಿದ್ರು. ಆದರೆ ಅವ್ರು ಇವಾಗ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಷ್ಟೊಂದು ಸಿನಿಮಾ ಅವ್ರಿಗೆ ಪರಿಚಯ ಡೈರೆಕ್ಟರ್ಸ್ ಮೂವೀಸಲ್ಲೆಲ್ಲ ನಾನು ಮಾಡ್ಬೋದಾಗಿತ್ತು. ಅವ್ರು ಸಡನ್ನಾಗಿ ತೀರ್ಕೊಂಡ್ರಲ್ಲ, ಹಂಗಾಗಿ ನನಗೆ ಈ ಫೀಲ್ಡ್ ಆಮೇಲೆ ನನಗೆ ಯಾರೂ ಪರಿಚಯ ಇಲ್ಲ ಸರ್. ಅವ್ರ ಶೂಟಿಂಗ್ ಅವರೇ ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಬರ್ತಿದ್ರು. ಆರ್ಕೆಸ್ಟ್ರಾಗೂ ಅಷ್ಟೇ ಅವರೇ ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಬರ್ತಿದ್ರು. ಡ್ರಾಮಾಗೂ ಅಷ್ಟೇ. ನಂಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಹ ನನಗೆ ಹೋಗೋಕ್ಕೆ ಗೊತ್ತಿರಲಿಲ್ಲ ಸರ್. ಅವರೇ ಕರ್ಕೊಂಡು ಹೋಗ್ತಿದ್ರು, ಡ್ರಾಮಾ ಮುಗಿಸ್ಕೊಂಡು ಕರ್ಕೊಂಬರ್ತಿದ್ರು. ಅವರು ತೀರ್ಕೊಂಡ್ಮೇಲೆ ನನಗೆ ಯಾರೂ ಪರಿಚಯ ಇಲ್ವಲ್ಲ, ಹಾಗಾಗಿ ನಾನು 20 years ಫೀಲ್ಡೇ ಬಿಟ್ಬಿಟ್ಟೆ ಸರ್. ನನಗೆ ಯಾರೂ ಪರಿಚಯನೇ ಇರಲಿಲ್ಲ. ಆವಾಗ ನಾನು ಬರೀ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಕೊಂಡು ಡ್ರಾಮಾ ಮಾಡ್ಕೊಂಡಿದ್ದೆ ಅಷ್ಟೇ. ಸಿನಿಮಾ ಇಂಡಸ್ಟ್ರಿ ನನಗೆ ಯಾರೂ ಪರಿಚಯ ಇರಲಿಲ್ಲ. 20 ವರ್ಷ ನಾನು ಒಂದು ಸಿನಿಮಾನೂ ಮಾಡಿಲ್ಲ. ನನಗೆ ಯಾರೂ ಗೊತ್ತಿಲ್ಲ ಆವಾಗ. ನಾನು ತುಂಬ ಇನ್ನೋಸೆಂಟ್ ಸರ್. ಅವಾಗ ಯಾರೂ ಪರಿಚಯನೇ ಇರಲಿಲ್ಲ ನನಗೆ. ಹಂಗಾಗಿ ಆಮೇಲೆ ಮತ್ತೆ ನಾನು ಅಂದ್ಕೊಂಡೆ, ಇಷ್ಟೆಲ್ಲ ಅವಾರ್ಡ್ಗಳು ಬಂದರು, ನಾನು ಬೆಳಕಿಗೆ ಬರಲಿಲ್ವಲ್ಲ. ಸಿನಿಮಾದಲ್ಲಿ ನನಗೆ ಅವಕಾಶಗಳು, ಅಲ್ಲೂ ತುಂಬ ಪಾಲಿಟಿಕ್ಸು ಸರ್. ಸಿನಿಮಾ ಇಂಡಸ್ಟ್ರಿನಲ್ಲೂ ತುಂಬ ಪಾಲಿಟಿಕ್ಸು. ಅಲ್ಲಿ ಕಲೆಗೇನು ಬೆಲೆ ಕೊಡಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಯಾರೂ ನನಗೆ ಕರೆಕ್ಟಾಗಿ ಕ್ಯಾರೆಕ್ಟರ್ಸು ಏನೂ ಕೊಟ್ಟಿರಲಿಲ್ಲ. 20 years ಬಿಟ್ಟಾಗಿ ಮತ್ತೆ ನಾನು ಫೀಲ್ಡ್ಗೆ ಹೋಗೋಣ ಅಂದ್ಕೊಂಡು ಯಾರು ಪರಿಚಯ ಇದ್ದರೂ ಸಹ ನನಗೆ ಕ್ಯಾರೆಕ್ಟ್ರ್ ಕೊಟ್ಟಿಲ್ಲ. ಪರಿಚಯ ಇರೋರು ಇದ್ದರು, ಸಿಕ್ಕಿದ್ರು ನನಗೆ. ಹಿಂಗೆ ಡ್ರಾಮಾಗೆ ಹೋದಾಗ ಅಲ್ಲೆಲ್ಲ ಸಿಕ್ಕಿದ್ರು, ನಿಮ್ಗೆ ಒಳ್ಳೆ ಕ್ಯಾರೆಕ್ಟ್ರ್ ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಫ್ರೆಂಡು ಸಹ ಸರ್. ಅವ್ರ ಹೆಸರೆಲ್ಲ ಹೇಳೋಕ್ಕೆ ನನಗೆ ಒಂಥರ ಬೇಜಾರು. ಇಂಡಸ್ಟ್ರೀಲಿ ಇವಾಗ ಅವರು ಟಾಪಲ್ಲೆಲ್ಲ ಇದ್ದಾರೆ, ಒಳ್ಳೆ ಆರ್ಟಿಸ್ಟ್ಗಳೇ. ಅವರೆಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡ್ಸೇನೆ. ಅವ್ರು ಮನ್ಸು ಮಾಡಿದರೆ ಅವ್ರದ್ದು ಎಷ್ಟೊಂದು ಸೀರಿಯಲಲ್ಲಿ ನನಗೆ ಅವಕಾಶ ಕೊಡ್ಬೋದಾಗಿತ್ತು. ಯಾಕೆಂದರೆ ಅವ್ರ ಫ್ರೆಂಡ್ ಹೆಂಡ್ತೀನಿ ಅಲ್ವಾ, ನಾನು ಕೊಡ್ಬೋದಾಗಿತ್ತು. ಆದರೆ ಕೊಟ್ಟಿಲ್ಲ ನನಗೆ ಯಾರು. ಅದಕ್ಕೆ ನಾನು ಅಂದ್ಕೊಂಡೆ, ಸರಿ ಹೆಂಗೂ ಆ್ಯಕ್ಟಿಂಗ್ ಅಂತೂ ಸಿಗಲ್ಲ, ಅಟ್ಲೀಸ್ಟು ಡಬ್ಬಿಂಗ್ ಆದರೂ ನನಗೆ ನನ್ನ ಟ್ಯಾಲೆಂಟ್ನ ವಾಯ್ಸ್ ಮುಖಾಂತರ ಆದರೂ ತೋರಿಸೋಣ ಅಂದ್ಕೊಂಡು ಲೈಫ್ ನಡೀತಾ ಇದೆ. ಲೈಫ್ ನಡೀತಾ ಇದೆ ಸರ್. ನೋಡ್ಬೋದಾ? ಬನ್ನಿ ಸರ್. ಯಾಕಂದ್ರೆ 1,500,000 ಡಬ್ಬಿಂಗ್ ಮಾಡುವಂತ ಕಲಾವಿದ. ಆದ್ರೆ ಇಲ್ಲಿ ಮಾಡಿಲ್ಲ. ಇಲ್ಲಿ ಬರೀ ಕರೆಕ್ಷನ್ಸು, ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಅಷ್ಟೇ ಸರ್. ಇದು ಚೆನ್ನೈ ಅವ್ರು ಹಾಕೊಟ್ಟಿರೋದು ನಮ್ಗೆ. ಓಕೆ.
ಚೆನ್ನೈಯವರು ನಾವು ಕೊರೋನಾ ಟೈಮಲ್ಲಿ ನಮಗೆ ನಾನು ನನ್ನ ಮಗಳು ಕಾರ್ಟೂನ್ ಮಾಡ್ತಿದ್ವಿ ಸುದರ್ಶನ್ ಅವ್ರದ್ದು. ಅದೇ ಕಾರ್ಟೂನ್ಗಳು ಬರ್ತಾವಲ್ಲ ಅದು ಕಾರ್ಟೂನ್ ತುಂಬಾ ಮಾಡಿದೀವಿ ಸರ್. ಎಲ್ಲ ತರ ವಾಯ್ಸ್ ಕೊಡ್ತೀನಿ ಕಾರ್ಟೂನಲ್ಲಿ ಸಾಕ. ಎಲ್ಲ ತರ ವಾಯ್ಸ್ ಕೊಡ್ತೀನಿ, ಕಾಗೆಗೆ, ಜಿಂಕೆಗೆ, ಏನೇನೋ ವಾಯ್ಸ್ ಕೊಡ್ತಾ ಇರ್ತೀನಿ ಸರ್. ಆ ಟೈಮಲ್ಲಿ ಇಲ್ಲ ಪರವಾಗಿಲ್ಲ ಸರ್. ಅದೇ ಕಾಗೆ ತರ ಹೇಳ. ಅಯ್ಯ ಪಿಸಿ, ಯಾಕೆ ನಿನ್ನೆ ಎಲ್ಲೋಗಿದ್ದೆ? ನಿನ್ನೆ ಎಲ್ಲ ಕಾಣ್ತಾ ಇಲ್ಲ, ನೀನು ಎಲ್ಲಿಗೋಗಿದ್ದೆ ಪಿಸಿ? ಎಲ್ಲೋಗಿದ್ದೆ? ಶ್ರಮ ಇರುತ್ತೆ ವಾಯ್ಸ್. ಹೌದೌದು. ಆ ಥರ ತುಂಬ ಮಾಡಿದ್ದೀನಿ. ಪೀಟರ್ ಪ್ಯಾನ್, ಕಿಟಿ ಇಸ್ ನಾಟ್ ಎ ಕ್ಯಾಟ್ ಅಂತ, ಅದರಲ್ಲಿ 9 ಬೆಕ್ಕಿದೆ. 9 ಬೆಕ್ಕಿಗೂ ನಾನೇ ವಾಯ್ಸ್ ಕೊಟ್ಟಿರೋದು, ಬೇರೆ 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 ಥರ ವಾಯ್ಸು. ಅದರಲ್ಲಿ ಕಿಟ್ಟಿಗೆ ಮಾತ್ರ ಪುಟ್ಟು ಪಾಪು, ಅದು ಚಿಕ್ಕ ಮರಿಯೋದು, ಅದಕ್ಕೂ ನಾನೇ ವಾಯ್ಸ್ ಕೊಟ್ಟಿರೋದು ಕಿಟ್ಟಿಗೆ. ಆಮೇಲೆ ಅದಕ್ಕೆ ಅವರು ಸುದರ್ಶನ್ ಅವರು ಚೆನ್ನೈ ಅವ್ರ ಹತ್ರ ಶೀಬಾನು ಅವ್ರ ಮಗಳಿಬ್ರು ನಮ್ಮದು ಪ್ರಾಜೆಕ್ಟ್ ಎಲ್ಲ ಮಾಡ್ತಾರೆ. ಸ್ಟುಡಿಯೋ ಕರೆಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ನಮ್ಗೆ ಹಾಕ್ಕೊಟ್ರು. ಆಮೇಲೆ ಇದನ್ನು ಹಿಂಗೆ ರೆಕಾರ್ಡಿಂಗ್ ಮಾಡೋದು ಅಂತ ನನ್ನ ಮಗಳಿಗೆ ತೋರಿಸ್ಕೊಟ್ರು. ಅವಳು ಒಂದು 3 hours ಒಳಗೆ ಕಲ್ತ್ಕೊಂಡ್ಬಿಟ್ಲು. ಇವಾಗ ಅವಳು ಸೌಂಡ್ ಇಂಜಿನಿಯರ್ ಕೆಲಸನೂ ಮಾಡ್ತಾಳೆ, ಜೊತೆಗೆ ವಾಯ್ಸ್ ಕೊಡ್ತಾರೆ. ವಾಯ್ಸ್ ಫುಲ್ ಟೈಮ್ ಡಬ್ಬಿಂಗ್ ಆರ್ಟಿಸ್ಟ್ ಅವಳು. ಪ್ರತೀಕ್ಷಾ ಅವಳು ಫುಲ್ ಟೈಮ್ ಪ್ರೊಫೆಷನ್ ಇದೆ. ಅವಳು ಚಿಕ್ಕ ಹುಡುಗ. ನೀವು ಆರಕ್ಷಕ ನೋಡಿದ್ದೀರಾ? ಆರಕ್ಷಕ, ಅದ್ರಲ್ಲಿ ಚಿಕ್ಕ ಉಪೇಂದ್ರ ಗೌಳೆ ವಾಯ್ಸ್ ಕೊಟ್ಟಿರೋದು. ಆಮೇಲೆ ಹುಲಿ ಮಲ್ಲಿಕಾರ್ಜುನ, ಹುಲಿನಲ್ಲಿ ಕಿಶೋರ್, ಅದರಲ್ಲಿ ಶೋಭರಾಜ್ ಇದಾರಲ್ಲ, ಅವ್ರ ಮಗಳಿಗೆ ನನ್ನ ಮಗಳೇ ಕೊಟ್ಟಿರೋದು. ಮತ್ತೆ ಡ್ರಾಮಾ ಯಾವಾಗ ಮಾತಾಡಕ್ ಶುರು ಮಾಡಿದ್ಲು ಅವಾಗಿಂದ ಅವಳು ಆರ್ಟಿಸ್ಟ್. ಅವಳು ಅಕಸ್ಮಾತ್ ಆ ನಾಟಕದಲ್ಲಿ ಮಗು ಪಾತ್ರ ಇಲ್ಲ ಅಂದ್ರೂ ಅವಳಿಗೋಸ್ಕರ ಡೈರೆಕ್ಟ್ರು ಒಂದು ಸೀನ್ ಕ್ರಿಯೇಟ್ ಮಾಡಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಳೇ ತಗೊಳಂಗ್ ಮಾಡ್ತಿದ್ರು. ಅವಳು more than 100 ಸ್ಟೇಟಲ್ಲಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ತಗೊಂಡಿದ್ದಾಳೆ, ಸ್ಟೇಟ್ ಲೆವೆಲಲ್ಲಿ. ಒಟ್ಟು ಒಂದು ಕಲಾವಿದೆಯ ತುಂಬು ಜೀವನ. ನಾ ಹ್ಯಾಪಿಯಾಗಿದ್ದೀವಿ ಸರ್ ನಮ್ಮ ಫೀಲ್ಡಲ್ಲಿ, ಆ್ಯಕ್ಟಿಂಗ್, ಸಿಂಗಿಂಗ್, ಡಬ್ಬಿಂಗಲ್ಲಿ ತುಂಬ ಸಂತೋಷವಾಗಿದ್ದೀವಿ. ನಮಗೆ 1 ಕೋಟಿ ಕೊಡ್ತೀನಿ ಅಂದ್ರೂ ಈ ಫೀಲ್ಡೆಲ್ಲ ಬಿಡಲ್ಲ, ಅಷ್ಟು ಖುಷಿಯಾಗಿ. ಅಂದರೆ ಕೆಲವರು ಒಂದೊಂದು ಕಡೆ ದುಡ್ಡು ಕರೆಕ್ಟಾಗಿ ಬರಲ್ಲ, ಕೊಡ್ತಾರೆ, ಕೆಲವರು ನಿಧಾನ ಕೊಡ್ತಾರೆ, ಇನ್ನು ಕೆಲವರೆಲ್ಲ ಕರೆಕ್ಟಾಗಿ ಬರುತ್ತೆ ಸರ್. ಸೀರಿಯಲ್ಸ್ 10 ಮಾಡ್ತಾ ಇದ್ದೀನಿ ಇವಾಗ. ಅಲ್ಲ, ಇದು ಡಬ್ಬಿಂಗ್ ಯಾವ್ದು ಝೀ ಕನ್ನಡದಲ್ಲಿ ಒಂದು 4-5 ಮಾಡ್ತಾ ಇದ್ದೀನಿ ಸರ್. ಅಂಬೇಡ್ಕರ್ ಮಾಡ್ತಿದ್ದೆ ನಾನು. ಅಂಬೇಡ್ಕರ್ ಗೊತ್ತಲ್ಲ ಸೀರಿಯಲ್, ಜೀಜಾಬಾಯಿಗೆ ನಾನೇ ವಾಯ್ಸ್ ಕೊಡ್ತಾ ಇದ್ದಿದ್ದು. ಜೀಜಾಬಾಯಿಗೆ ನಾನೇ ಕೊಡ್ತಿದ್ದೆ. ಆಮೇಲೆ ಇವಾಗ ಬರ್ತಾ ಇರೋದ್ರಲ್ಲಿ ಮೇಘ ಸಂದೇಶ, ಹೃದಯ ಗೀತೆ, ಆಮೇಲೆ ಸಂಧ್ಯಾ ರಾಗ, ಸುಮಂಗಲಿ, ಇದೆಲ್ಲ ಇವಾಗ ಕೊಡ್ತಾ ಇರೋದು. ಆಮೇಲೆ ಇನ್ನೊಂದು ಗೀತ ಗೋವಿಂದ, ಇಷ್ಟು ಝೀ ಕನ್ನಡದಲ್ಲಿ ಬರ್ತಾ ಇದೆ. ಉದಯ ಟಿವಿಲಿ ಅಣ್ಣ ತಂಗಿಲಿ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಾರ್ ಸುವರ್ಣ, ಕಲರ್ ಸೂಪರ್, ಅದರಲ್ಲಿ ಸಪ್ತಪದಿ, ಆಮೇಲೆ ದೇವತೆ, ಅದು ಇವಾಗ ರೀಸೆಂಟಾಗಿ ಮುಗೀತು 2. ಅದರಲ್ಲಿ ಅವ್ರದ್ದು ರವೀನ್ ಗೊತ್ತಾ ನಿಮಗೆ? ನಡುವೆ ಅಂತರವಿರಲಿ ಪಿಕ್ಚರ್ ಗೊತ್ತಲ್ಲ, ಆ ಡೈರೆಕ್ಟ್ರದೇ ಅದು, ಅವ್ರದ್ದೇ ಸೀರಿಯಲ್ ಅದು. ಅಂದರೆ ತೆಲುಗು ಟು ಕನ್ನಡ. ಅವರು ಸೀರಿಯಲಲ್ಲಿ ಮಾತ್ರ ನನಗೆ 4 ಒಂದೊಂದ್ಸತಿ 5 ಕ್ಯಾರೆಕ್ಟ್ರು, 5 ಲೀಡ್ ಕ್ಯಾರೆಕ್ಟ್ರ್ ಇರುತ್ತೆ. ಎಲ್ಲ ವಾಯ್ಸ್ ಚೇಂಜ್ ಮಾಡಿ 5 ಕ್ಯಾರೆಕ್ಟ್ರ್ ಮಾಡ್ತೀನಿ ನಾನು. ಮತ್ತು ಅವ್ರು 5 ಪೇಮೆಂಟ್ ಕೊಡ್ತಾರೆ ಅವರು, ಆ ಥರ ಅವರೊಬ್ಬರೇ ಕೊಡೋದು. ಚೇಂಜ್ ಮಾಡ್ತೀನಿ ಒಂದೊಂದು ಸತಿ. ಇದು ಇನ್ನು ಕೆಲವು ಮೂವೀಸಲ್ಲಿ ಫುಲ್ಲು ಮೂವಿ ನಾನು ಒಬ್ಬಳೇ ಮಾಡ್ತೀನಿ. ಇಡೀ ಮೂವಿ ಎಷ್ಟು ಫೀಮೇಲ್ ಕ್ಯಾರೆಕ್ಟರ್ಸ್ ಇರುತ್ತೋ ಅಷ್ಟು ಒಂದಿನ ಬೆಳಿಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆ ಒಳಗೆ, 10 ಗಂಟೆ ಆಗಿಲ್ಲ ಅಂದರೆ 11 ಗಂಟೆ ಆದರೂ ಪರವಾಗಿಲ್ಲ, ಫಿನಿಶ್ ಮಾಡಿಬಿಟ್ಟೆ ನಾನು ಬರೋದು. ಒಂದೊಂದ್ಸಲ 2 o'clockವರೆಗೂ ಮಾಡಿದ್ದೀನಿ ನಾನು. ಒಟ್ಟಿನಲ್ಲಿ ಫಿನಿಶ್ ಆಗಬೇಕು, ನಾಳೆಗೆ ಇಟ್ಕೋಬಾರ್ದು, ಫಿನಿಶ್ ಮಾಡಿಬಿಟ್ಟೆ ನಾನು ಬರೋದು. ತುಂಬ ಡೆಡಿಕೇಟೆಡ್ ಕಲಾವಿದ ತಾವು. ಆದರೆ ಬೆಳಕಿಗೆ ಬರಲ್ವಲ್ಲ ಸರ್ ನಾವು. ಡೆಡಿಕೇಶನ್ ಇರೋರು ಬೆಳಕಿಗೆ ಬರಲ್ಲ. ಇಲ್ಲಿ ಜನಗಳಿಗೆ ಬೇಕಾಗಿರೋದೇ ಬೇರೆ ಥರ. ನಾವೆಲ್ಲ ಒಂಥರ ಅಂದರೆ ಡೀಸೆಂಟಾಗಿ ನಮ್ಮ ಕೆಲಸ ಎಷ್ಟೋ ಅಷ್ಟು ಡೆಡಿಕೇಶನ್ ಇದ್ದೇ ನಾನು ಬೆಳಕಿಗೆ ಬರಲಿಲ್ಲ ನಿಜವಾಗ್ಲೂ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.